ಈಗ ನೀವು ಎಚ್ ಐ ವಿ ಅಂತ ಕೇಳಿರೋದ್ರಿಂದ ಕೆಲವೊಂದು ಮನುಷ್ಯ ರೇಸನ್ನು ಕಾಡುವಂಥ ಡಿಸೀಸ್ಗಳು ತುಂಬ ಇದೆ. ಈಗ ನೀವು ಹಾರ್ಟ್ ಅಟ್ಯಾಕ್ ಬಗ್ಗೆ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ, ಅದು ಆದಷ್ಟು ಬೇಗ ಬರಲಿ ಅಂತ ನಾನು ಆಶಿಸ್ತೀನಿ. ತುಂಬ ಜನ ಅದರಿಂದ ಸಾಯ್ತಾರೆ. ಮಧುಮೇಹ ಫಾರ್ ಎಕ್ಸಾಂಪಲ್ ತುಂಬ ಜನ ಸಫರ್ ಆಗ್ತಾರೆ ಡಯಾಬಿಟಿಸಿಂದ. ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ತುಂಬ ಜನ ಈಗಲೂ ಕೂಡ ಅದರಿಂದ ಸಫರ್ ಆಗ್ತಾರೆ ಅಲ್ವಾ. ನಮ್ಮ ಕಣ್ಣೆದುರುಗಡೆನೇ ಎಷ್ಟೋ ಜನ, ನನ್ನ ಫ್ರೆಂಡ್ ಒಬ್ಬರು ರಘು ಅಂತ, KC ರಘು ಅಂತ, ತುಂಬ ಹೆಲ್ದಿ ಆಗಿದ್ದರು, ತುಂಬ ಚೆನ್ನಾಗಿದ್ದರು, ನನ್ನ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ದರು. ಬಟ್ ಅವರು 3 ತಿಂಗಳಲ್ಲೇ ಅವ್ರು ಕ್ಯಾನ್ಸರ್ ಬಂತು, ಆಮೇಲೆ ಅವ್ರು ಹೋಗ್ಬಿಟ್ರು. ಕ್ಯಾನ್ಸರ್ ಇಸ್ ನಾಟ್ ಎ ಸಿಂಗಲ್ ಡಿಸೀಸ್. ನಮ್ಮ ದೇಹದಲ್ಲಿ ಟ್ರಿಲಿಯನ್ಸ್ ಆಫ್ ಜೀವಕೋಶಗಳಿದೆ. ಅದಾಗಬೇಕಾದ್ರೆ ನೀವು ನೆನೆಸ್ಕೊಳ್ಳಿ, ಒಂದು ಸೆಲ್ಲಿಂದ ಫರ್ಟಿಲೈಸ್ ಆದಾಗ ಸಿಂಗಲ್ ಸೆಲ್ಲಿಂದ ಒಂದು ಬಾಡಿ ಆಗಬೇಕಾದ್ರೆ ಅದೆಷ್ಟು ಟ್ರಿಲಿಯನ್ ಟೈಮ್ಸ್ ಸೆಲ್ ಡಿವಿಷನ್ ಆಗುತ್ತಲ್ಲ, ಅದು ಎರರ್ ಆದವಾಗ ಕೆಲವು ಎರರ್ ಕಾಸಸ್ ಕ್ಯಾನ್ಸರ್ ಸೆಲ್. ಇನ್ನೊಂದು ಪ್ರಶ್ನೆ ಅಂತಂದರೆ, ನಮ್ಮ ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ವಿ, ಮನುಷ್ಯ ಚಿರಂಜೀವಿ ಆಗಲು ಸಾಧ್ಯವೇ ಅಂತ ಹೇಳಿ. ಓಕೆ, ಅಂದರೆ 80 ವರ್ಷ, 90 ವರ್ಷ, 100 ವರ್ಷ, 105 ವರ್ಷ, 110 ವರ್ಷ ಕೂಡ ಬದುಕಿದ್ದಾರೆ. 125 ವರ್ಷ ಕೂಡ ಒಬ್ಬರು ಯೋಗಿಗಳು ಬದುಕಿರೋದು ನಾನು ಇತ್ತೀಚೆಗೆ ತಾನೇ ಓದಿದೆ. ಅಂದರೆ ಎಕ್ಸೆಪ್ಷನ್ಗಳು. ಬಟ್ ಒಬ್ಬ ನಾರ್ಮಲ್ ವ್ಯಕ್ತಿಯ ಒಂದು ಲೈಫ್ ಸ್ಪ್ಯಾನನ್ನು 100 ವರ್ಷ, 125 ವರ್ಷ ತನಕ ಮುಂದಿನ ಒಂದು 50 ವರ್ಷಗಳಲ್ಲಿ ಎಲಾಂಗೇಟ್ ಮಾಡೋ, ಅಂದರೆ ಅದನ್ನು ವಿಸ್ತರಿಸುವ ಸಾಧ್ಯತೆ ಇದೆಯಾ? ಅದಕ್ಕೂ ಬೇರೆ ಬೇರೆ ಥರ ಏಜಿಂಗ್ ಮೇಲೆ ತುಂಬ ಜನ ಸಂಶೋಧನೆ ಮಾಡ್ತಾ ಇದ್ದಾರೆ. ಅದು ಆಗ ಸಾಧ್ಯತೆಗಳಿದೆ. ಆದರೆ ಎಲ್ಲರೂ 100 ವರ್ಷ ಬದುಕ್ತಾ ಎಲ್ಲ ಗ್ಯಾರಂಟಿ ಇಲ್ಲ. ಕೆಲವರಿಗೆ ಕ್ಯಾನ್ಸರ್ ಬರ್ಬೋದು, ಕೆಲವರಿಗೆ ಡಯಾಬಿಟಿಸ್ ಬರ್ಬೋದು, ಕೆಲವರಿಗೆ ಬೇರೆ ಬೇರೆ ಥರ ತೊಂದರೆಗಳು ಶುರುವಾಗುತ್ತೆ. ನಿಜವಾಗಿ ಹೇಳಬೇಕು ಅಂತಂದರೆ ಬೇರೆ ಬೇರೆ ಪಾರ್ಟ್ ವಾರಂಟಿ ಮುಗಿತಾ ಹೋಗುತ್ತೆ. ಈಗ ನೀವು ಎಚ್ ಐ ವಿ ಅಂತ ಕೇಳಿರೋದ್ರಿಂದ ಕೆಲವೊಂದು ಮನುಷ್ಯ ರೇಸನ್ನು ಕಾಡುವಂಥ ಡಿಸೀಸ್ಗಳು ತುಂಬ ಇದೆ. ಈಗ ನೀವು ಹಾರ್ಟ್ ಅಟ್ಯಾಕ್ ಬಗ್ಗೆ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ, ಅದು ಆದಷ್ಟು ಬೇಗ ಬರಲಿ ಅಂತ ನಾನು ಆಶಿಸ್ತೀನಿ. ತುಂಬ ಜನ ಅದರಿಂದ ಸಾಯ್ತಾರೆ. ಮಧುಮೇಹ ಫಾರ್ ಎಕ್ಸಾಂಪಲ್ ತುಂಬ ಜನ ಸಫರ್ ಆಗ್ತಾರೆ ಡಯಾಬಿಟಿಸಿಂದ. ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ತುಂಬ ಜನ ಈಗಲೂ ಕೂಡ ಅದರಿಂದ ಸಫರ್ ಆಗ್ತಾರೆ ಅಲ್ವಾ. ನಮ್ಮ ಕಣ್ಣೆದುರುಗಡೆನೇ ಎಷ್ಟೋ ಜನ, ನನ್ನ ಫ್ರೆಂಡ್ ಒಬ್ಬರು ರಘು ಅಂತ, KC ರಘು ಅಂತ, ತುಂಬ ಹೆಲ್ದಿ ಆಗಿದ್ದರು, ತುಂಬ ಚೆನ್ನಾಗಿದ್ದರು, ನನ್ನ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ದರು. ಬಟ್ ಅವರು 3 ತಿಂಗಳಲ್ಲೇ ಅವ್ರು ಕ್ಯಾನ್ಸರ್ ಬಂತು, ಆಮೇಲೆ ಅವ್ರು ಹೋಗ್ಬಿಟ್ರು. ಕರೆಕ್ಟ್. ಸೊ ಆ ಥರದ್ದು. ಆಮೇಲೆ ಒಬ್ಬರು ಲೆಫ್ಟಿನೆಂಟ್ ಕರ್ನಲ್ ಇದ್ದರು, ಅತ್ರಿ ಅಂತ, ನಾನು GV ಅತ್ರಿ ಅಂತ, ಅವರ ಡೆಸಿಗ್ನೇಷನ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅನ್ಕೋತೀನಿ. ಅವರು ಕೂಡ ಕ್ಯಾನ್ಸರಿಂದ ತೀರ್ಕೊಂಡ್ಬಿಟ್ರು. ಈ ಥರ ತುಂಬ ಜನ ನಾವು ನೋಡ್ತಿರ್ತೀವಿ. ಸೊ ನನ್ನ ಪ್ರಶ್ನೆ ಏನಂದರೆ, ಈ ಥರ ಮನುಷ್ಯ ಕುಲವನ್ನು ಈಗಲೂ ಕೂಡ ಕಾಡ್ತಿರುವಂಥ ಈ ಡಿಸೀಸ್ಗಳಿಗೆ ಡ್ರಗ್ಸ್, ವ್ಯಾಕ್ಸಿನ್ಸ್ ಅಥವಾ ವಾಟ್ ಎವರ್ ಏನು ಬಂದಿಲ್ವಾ, ಬರ್ತಾ ಇದೆಯಾ, ಬರಬಹುದಾ? ಇದು ಕ್ಯಾನ್ಸರ್ ಈಸ್ ಎ ಬಿಗ್ ಪ್ರಾಬ್ಲಮ್. ಇದು ತುಂಬ ತಲೆನೋವಿನ ಇದು. ತಲೆನೋವು ಯಾಕೆ ಅಂತಂದರೆ, ಕ್ಯಾನ್ಸರ್ ಇಸ್ ನಾಟ್ ಎ ಸಿಂಗಲ್ ಡಿಸೀಸ್. ನಮ್ಮ ದೇಹದಲ್ಲಿ ಟ್ರಿಲಿಯನ್ಸ್ ಆಫ್ ಜೀವಕೋಶಗಳಿದೆ. ಅದಾಗಬೇಕಾದ್ರೆ ನೀವು ನೆನೆಸ್ಕೊಳ್ಳಿ, ಒಂದು ಸೆಲ್ಲಿಂದ ನಾವು ಫರ್ಟಿಲೈಸ್ ಆದಾಗ ಸಿಂಗಲ್ ಸೆಲ್ಲಿಂದ ಒಂದು ಬಾಡಿ ಆಗಬೇಕಾದ್ರೆ ಅದೆಷ್ಟು ಟ್ರಿಲಿಯನ್ ಟೈಮ್ಸ್ ಇದು ಎಕ್ಸ್ಪ್ಯಾನ್ಷನ್, ಸೆಲ್ ಡಿವಿಷನ್ ಆಗುತ್ತಲ್ಲ. ಪ್ರತಿ ಸೆಲ್ ಡಿವಿಷನಲ್ಲೂ ಸ್ವಲ್ಪ ಸ್ವಲ್ಪ, ಅಂದರೆ ಇಟ್ಸ್ ಎ ಪರ್ಫೆಕ್ಟ್ ಸಿಸ್ಟಮ್, ಆದ್ರೂ ಎರರ್ಸ್ ಬರುತ್ತೆ. ಆಯಿತಾ? ಅದು ಎರರ್ ಆದವಾಗ ಕೆಲವು ಎರರ್ ಕಾಸಸ್ ಕ್ಯಾನ್ಸರ್ ಸೆಲ್. ಕ್ಯಾನ್ಸರ್ ಸೆಲ್ ಅಂದರೆ ಇಟ್ಸ್ ನಿಮ್ಮ ರೆಗ್ಯುಲರ್ ಜೀವಕೋಶನೇ ಸ್ವಲ್ಪ ವ್ಯತ್ಯಾಸ ಆಗಿ ಅದಕ್ಕೆ ಯಾವಾಗ ಡಿವೈಡ್ ಮಾಡಬೇಕು, ಯಾವಾಗ ನಿಲ್ಲಿಸ್ಬೇಕು ಅಂತ ಗೊತ್ತಾಗಲ್ಲ. ಸೊ ಇಟ್ ವಿಲ್ ಸ್ಟಾರ್ಟ್ ಡಿವೈಡಿಂಗ್ ಅನ್ಕಂಟ್ರೋಲಬಲಿ ಅಂತ ಇಟ್ಕೊಳ್ಳಿ. ಆಯಿತಾ? ಅದು ನಾವೆಲ್ಲ ಜನರಲಿ ನಮ್ಮ ದೇಹದಲ್ಲಿ ಮ್ಯಾಕ್ರೋಫೇಜಸ್ ಒಂಥರ ಸೋಲ್ಜರ್ಸ್ ಅಂತ ಇಟ್ಕೊಳ್ಳಿ. ದೇ ವಿಲ್ ರನ್ ಅರೌಂಡ್ ಆ್ಯಂಡ್ ಸಿ ಈ ಥರದ್ದು ಯಾವ್ದಾದ್ರು ಕ್ರಿಕೆಟ್ ಸೆಲ್ ಇದ್ದರೆ ಅದನ್ನ ಹೊಡೆದಾಕುತ್ತೆ. ಅದೆಲ್ಲ ಹೊಡಿತಾನೆ ಇರ್ತವೆ. ಸುಮಾರು ನಮಗೆಲ್ಲ ನಮ್ಮ ಲೈಫಲ್ಲಿ ಮಿಲಿಯನ್ಸ್ ಆಫ್ ಸಚ್ ಬ್ಯಾಡ್ ಸೆಲ್ಸ್ನ ಕೊಂದಾಕಿರ್ತವೆ. ಅದು ವೆನ್ ವಿ ಗೆಟ್ ಓಲ್ಡರ್ ಆ್ಯಂಡ್ ದಿಸ್ ಥಿಂಗ್, ಜನರಲಿ ದಟ್ಸ್ ವೈ ಕ್ಯಾನ್ಸರ್ ಇಸ್ ಫಾರ್ ಓಲ್ಡರ್ ಪೀಪಲ್. ಅಲ್ದೋ ಚೈಲ್ಡ್ಹುಡ್ ಕ್ಯಾನ್ಸರ್ಗಳಿದ್ದಾವೆ, ಕೆಲವರಿಗೆ ತೊಂದರೆಗಳು ಸ್ವಲ್ಪ ಮುಂಚೆನೇ ಶುರುವಾಗಂಥ ಸಾಧ್ಯತೆಗಳಿದೆ. ಸೊ ಆ ಥರ ಆದವಾಗ ಆ ಥರ ಡಿಟೆಕ್ಟ್ ಮಾಡೋ ಅಂಥ ಮೆಕ್ಯಾನಿಸಮ್ ಸ್ವಲ್ಪ ವೀಕ್ ಆಗಿಬಿಟ್ಟಿರುತ್ತೆ.
ಆಯಿತಾ, ಅದು ಒಂದು ತಲೆನೋವು. ಆಯಿತಾ, ಆ ಥರ ತಲೆನೋವು ಇದ್ದಾವಾಗ ಯು ಕೆನಾಟ್ ಡಿಟೆಕ್ಟ್ ಎಲ್ಲಿದೆ ಅಂತೇಳಿ, ಹಾಗಾಗಿ ದೊಡ್ಡದಾಗ್ತಾ ಹೋಗುತ್ತೆ ಕ್ಯಾನ್ಸರ್. ಆದರೆ ಇದು ಬೇರೆ ಸಮಯದಲ್ಲಿ ನೀವು ಒಂದು ಕ್ಯಾನ್ಸರ್ ಟ್ಯೂಮರ್ ತೊಗೊಂಡ್ರೆ ಅದರೊಳಗೆ ಒಂದೇ ಟೈಪ್ ಸೆಲ್ ಇರೋಲ್ಲ, ಇಟ್ಸ್ ನಾಟ್ ಎ ಸಿಂಗಲ್ ಕ್ಲೋನ್. ಅದರೊಳಗೆ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಕ್ಲೋನ್ಸ್ ಇದ್ದಾವೆ. ಗೊತ್ತಾಯ್ತಾ? ಯಾಕೆಂದರೆ ಕ್ಯಾನ್ಸರ್ ಸೆಲ್ಸ್ ಅಕ್ಯುಮುಲೇಟ್ ಎರರ್ಸ್ ಕಂಟಿನ್ಯೂಸ್ಲಿ. ದರ್ ಇಸ್ ನಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಕಿಲ್ ಇಟ್, ಬಿಕಾಸ್ ಹೇಳಿದ್ನಲ್ಲ ಡಿಫೆನ್ಸ್ ಹೊಟ್ಟೋಗಿದೆ ಅಂತೇಳಿ. ಸೊ ಇಟ್ ವಿಲ್ ಕೀಪ್ ಗ್ರೋಯಿಂಗ್, ಕೀಪ್ ಮೇಕಿಂಗ್ ಮೆನಿ ಡಿಫ್ರೆಂಟ್ ಕ್ಲೋನ್ಸ್. ಸೊ ಹಾಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎರಾಡಿಕೇಟ್. ಅಂದರೆ ನೀವು ಒಂದೇ ಡ್ರಗ್ಗಲ್ಲಿ ಹೊಡೆಯೋಕ್ಕಾಗಲ್ಲ ಅದನ್ನ. ಆಯಿತಾ? ಅದಕ್ಕೆ ಏನು ಮಾಡ್ತಾರೆ, ಸಾಲಿಡ್ ಟ್ಯೂಮರ್ನಲ್ಲಿ ದೇ ವಾಂಟ್ ಟು ಗೆಟ್ ರಿಡ್ ಆಫ್ ಇಟ್. ಅದನ್ನ ಪೂರ್ತಿ ಹೇಳಿದ್ನಲ್ಲ ನಾನು, ಟ್ಯೂಮರ್ ಪೇಂಟ್ ಅಂತ ಎಲ್ಲ. ಸೊ ಅದನ್ನ ಪೂರ್ತಿ ತೆಗೆದುಬಿಡ್ತಾರೆ. ಆಯಿತಾ? ಅದರೊಳಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಅದಾಗಕ್ಕೆ ಮುಂಚೆ, ನೀವು ತೆಗಿಯೋಕ್ಕೆ ಮುಂಚೆನೇ ಮೆಟಾಸ್ಟೇಸಿಸ್ ಅಂತೀವಿ. ಮೆಟಾಸ್ಟೇಸಿಸ್ ಅಂದರೆ ಕ್ಯಾನ್ಸರ್ ಸೆಲ್ಸ್ ಕ್ಯಾನ್ಸರ್ ಟ್ಯೂಮರ್ ಬಿಟ್ಟು ಹೊರಗಡೆ ಬೇರೆ ಎಲ್ಲೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತವೆ. ಆಯಿತಾ? ಈ ಮಾಸ್ಟರ್ ಟ್ಯೂಮರ್ ಇದೆಯಲ್ಲ, ಇಟ್ ಪ್ರೊಡ್ಯೂಸಸ್ ಇನ್ಹಿಬಿಟರಿ ಫ್ಯಾಕ್ಟರ್ಸ್. ಇಟ್ ವಿಲ್ ಸ್ಟಾಪ್ ಆಲ್ ದಿ ಅದರ್ ಸ್ಮಾಲ್ ಏರಿಯಾಸ್. ಈಗ ಎಲ್ಲೋ ಲಿವರ್ಲಿ ಕ್ಯಾನ್ಸರ್ ಇದೆ ಅಂತ ಇಟ್ಕೊಳ್ಳಿ, ಅದ್ರದ್ದು ಸೆಲ್ ಶ್ವಾಸಕೋಶಕ್ಕೆ, ಕಿಡ್ನಿಗೆ, ಬ್ರೈನಿಗೆ, ಬೋನ್ಗೆ ಎಲ್ಲೆಲ್ಲ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ಅವು ಎಲ್ಲೆಲ್ಲ ಇದ್ರೂ ಅವು ಸ್ಟಾರ್ಟ್ ಮಾಡಲ್ಲ ಪ್ರೋಗ್ರಾಮ್. ಈ ಮೇನ್ ಮಾಸ್ಟರ್ ಟ್ಯೂಮರ್ ಇಟ್ ವಿಲ್ ಕೀಪ್ ಇಟ್ ಡೌನ್. ಹೌದಾ? ಸೊ ಅದನ್ನ ತೆಗೆದು ಕೂಡಲೇ ಎಲ್ಲ ಕಡೆ ಅಂತ ಬರ್ತವೆ. ಸೊ ಆ ಥರ ಒಂದು ಸ್ವಲ್ಪ ಅಂದರೆ ಅವೆಲ್ಲ ಆ್ಯಕ್ಟಿವ್ ಆಗ್ತವೆ ಅವೆಲ್ಲ. ಯಾಕಂದರೆ ಇನ್ಹಿಬಿಟ್ ಮಾಡೋ ಮೇನ್ ಟ್ಯೂಮರ್ ತೆಗೆದುಬಿಡ್ತೀರಲ್ಲ, ಅದಕ್ಕೆ ಅಲ್ಲೆಲ್ಲ ಶುರು ಆಗುತ್ತೆ. ಸೊ ಅದಕ್ಕೆ ಮೆಟಾಸ್ಟೇಸಿಸ್ ಆಗಕ್ಕೆ ಮುಂಚೆ ಮಾಡಿದರೆ ಅನುಕೂಲ. ಅಂದರೆ ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ ಇಸ್ ದಿ ಬೆಸ್ಟ್. ಫಸ್ಟ್ ಆ್ಯಂಡ್ ಸೆಕೆಂಡ್, ಅರ್ಲಿಯರ್ ದಿ ಬೆಟರ್ ಫಾರ್ ಡಿಟೆಕ್ಷನ್ ಆ್ಯಂಡ್ ರಿಮೂವಲ್. ಆಮೇಲೆ ಇದು ಯಾವುದು, ಅದಕ್ಕೇ ಅದು ತೆಗೆದ ಮೇಲೂ ಕೀಮೋ ಕೊಡ್ತಾರೆ. ಕೀಮೋ, ರೇಡಿಯೋಥೆರಪಿ ಅದೆಲ್ಲ ಕೊಟ್ಟು ಎಲ್ಲನೂ ನಾಶ ಮಾಡೋಕ್ಕೆ ಟ್ರೈ ಮಾಡ್ತಾರೆ. there are a lot of new technology, a lot of things coming, but it's a very tough job to clean up this thing. But people are doing ಏನು ಒಂದು 500,000 ಲ್ಯಾಬ್ಗಳಿದ್ದಾವೋ, 1 ಮಿಲಿಯನ್ ಲ್ಯಾಬ್ಗೆ ಇರ್ಬೋದು. ತುಂಬ ಜನ ಬೇರೆ ಬೇರೆ ಥರ ಟೆಕ್ನಿಕ್ ಉಪಯೋಗಿಸಿ ಟ್ರೈ ಮಾಡ್ತಾ ಇದ್ದಾರೆ ಆಲ್ ಓವರ್ ದ ವರ್ಲ್ಡ್. ತುಂಬ ಕಷ್ಟಪಡ್ತಾ ಇದ್ದಾರೆ. ವಿ ಹ್ಯಾವ್ ಮೇಡ್ ಲಾಟ್ ಆಫ್ ಪ್ರೋಗ್ರೆಸ್, ಬಟ್ ದರ್ ಆರ್ ಸ್ಟಿಲ್ ಏರಿಯಾಸ್ ಇಟ್ಸ್ ನಾಟ್ ಸೊ ಕ್ಲಿಯರ್. ಬಟ್ ನ್ಯೂ ಟೆಕ್ನಾಲಜಿ ಬರ್ತಾನೆ ಇದೆ, ಇಂಪ್ರೂವ್ ಮಾಡೋಕ್ಕೆ ಹೇಗೆ, ಏನು ಮಾಡೋದು ಅಂತೇಳಿ. ಸೊ ನಾವು ಪೇಪರ್ಗಳಲ್ಲಿ ಅವಾಗ ಓದ್ತಾನೆ ಇರ್ತೀವಿ, ಬಟ್ ಅದು ನಮ್ಮ ಜನಸಾಮಾನ್ಯರಿಗೆ ತಲುಪೋದು ಗೊತ್ತಾಗಲ್ಲ ನಮಗೆ ಕೆಲವೊಂದ್ಸಲ. HIV ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಾನು ಓದಿದೆ, ಒಂದು ಡ್ರಗ್ಸ್ ಕಂಡುಹಿಡಿದಿದ್ದಾರೆ ಅಂಥೇಳಿ. ಸೊ ಆಮೇಲೆ ನಾನು ಈಗಾಗಲೇ ಹೇಳಿರುವ ಹಾಗೆ ಡಯಾಬಿಟೀಸ್. ಸೊ ಈ ಎರಡರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? HIV ಅದಕ್ಕೆ ಸುಮಾರು ಡ್ರಗ್ಗಳಿದೆ ಆಗಲೇ. ಸುಮಾರು ಒಂದು 10-15 ವರ್ಷದ ಕೆಳಗೆ they came up with a cocktail to shut down HIV virus. So cocktail for 2-3 ಟಾರ್ಗೆಟ್ ಎನ್ಸೈಮ್ಗೆ ಶಟ್ ಡೌನ್ ಮಾಡಿದ್ರೆ ಇಟ್ ವಿಲ್ ಗೆಟ್ ಕ್ಲಿಯರ್ಡ್ ಅಂತೇಳಿ. ಬಟ್ ಐ ಹ್ಯಾವ್ ನೆವರ್ ವರ್ಕ್ಡ್ ಆನ್ HIV, ಸೊ ಐ ಕ್ಯಾನ್ ಟೆಲ್ ಯು ಮಚ್ ಅಬೌಟ್ ಇಟ್. ಸೊ ಆ ಥರ ಇದೆ. ಡಯಾಬಿಟಿಸ್ ಈಸ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಅದರೊಳಗೂ ಬೇರೆ ಬೇರೆ ಥರ ಟೈಪ್ 1, ಟೈಪ್ 2 ಆ ಥರ ಎಲ್ಲ ಬೇರೆ ಬೇರೆ ರೀಸನ್ಸ್ ವೈ ಇಂಡಿವಿಜುವಲ್ಸ್ ಡೆವಲಪ್ ಡಯಾಬಿಟೀಸ್. ಸೊ ಅದಕ್ಕೂ ಕೆಲವರು ಔಷಧಿಗಳು ಮಾಡ್ತಾ ಇದ್ದಾರೆ, ಔಷಧಿಗಳು ಡೆವಲಪ್ ಮಾಡಿದ್ದಾರೆ. ಈಗ ಒಂದು ಬರದೇ ಇರಂಗೆ ಮಾಡೋದೇ ಅನುಕೂಲ. ಎಸ್. ಸೊ ಈಗ ನಿಮ್ಮ ಡ್ರಗ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ಹಾರ್ಟಿಗೆ ಸಂಬಂಧಪಟ್ಟಂತೆ. ಓಕೆ, 2 ಪ್ರಶ್ನೆಗಳಿದೆ. ಒಂದು, ಜನರಿಗೆ ಅದು ಹೇಗೆ ಯೂಸ್ ಆಗುತ್ತೆ ಅನ್ನೋದು ಒಂದು. ಎರಡನೇದು, ಈಗ ನಾವು ಆಲ್ರೆಡಿ ಏನು ನಾವು ಡ್ರಗ್ಸ್ಗಳನ್ನ ತಗೋತೀವಿ ಅಥವಾ ಹಾಸ್ಪಿಟಲ್ ನಮ್ದು ಏನು ಖರ್ಚಿರುತ್ತೆ ಅದು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಪ್ರಶ್ನೆ. ಈಗ ಮೊದಲನೇದು ಬಲೂನ್ ಆಂಜಿಯೋಪ್ಲಾಸ್ಟಿಗೆ ಅನುಕೂಲ ಆಗೋ ಡ್ರಗ್ ಇದೆ. ಈಗಿರೋ ಆ್ಯಂಟೈಕೋಗ್ಲೆಂಟ್ ಹೆಪರಿನ್ ಅಂತೀವಿ. ಹೆಪರಿನ್
ಈಸ್ ಇಟ್ಸ್ ಅದು ಒಂದೇ ಹೊಮೋಜಿನಸ್ ಮಾಲಿಕ್ಯೂಲ್ ಅಲ್ಲ, ಇಂಡಿವಿಜುವಲ್ ಮಾಲಿಕ್ಯೂಲ್ ಅಲ್ಲ, ಅದು ಇಟ್ಸ್ ಎ ಮಿಕ್ಸ್ಚರ್. ಅದು ಪ್ರಾಣಿಗಳಿಂದ ತೆಗಿತೀವಿ, ಅದನ್ನ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಹೆಪ್ರಿನ್ ಉಪಯೋಗಿಸ್ತೀವಿ, ಕ್ಯಾಟ್ಲಿಂದ ಇಲ್ಲ ಪಿಗ್ಗಿಂದ, ಆಯಿತಾ. ಅದು ಇಟ್ಸ್ ಎ ಸ್ಟ್ರಾಂಗ್ ಆ್ಯಂಟೈಕೋಗ್ಯುಲೆಂಟ್, ಬ್ಲಡ್ ಕ್ಲಾಟ್ ಮಾಡೋಕ್ಕೆ ಬಿಡೋದಿಲ್ಲ. ಆದರೆ ಇಟ್ ನೀಡ್ಸ್ ಬಾಡಿನಲ್ಲಿ ಒಂದು ಆ್ಯಂಟಿಥ್ರಾಂಬಿನ್ 3 ಅಂತ ಒಂದು ಮಾಲಿಕ್ಯೂಲ್ ಇದೆ, ಅದು ಬೇಕೇ ಬೇಕು ಅದಕ್ಕೆ. ಇದು ಮಿಕ್ಸ್ಚರ್ ಇರೋದ್ರಿಂದ ಪ್ರತಿಯೊಂದು ಇಂಡಿವಿಜುವಲ್ಗೂ ಸ್ವಲ್ಪ ಬೇರೆ ಬೇರೆ ಥರ, ಈಗ 80 kg ಇರೋರಿಗೆ ಒಂದೇ 50 ಮಿಲಿಗ್ರಾಮ್ ಕೊಟ್ಟಿದ್ದೀವಿ ಅಂತಂದರೆ ಎಲ್ಲರಲ್ಲೂ ಒಂದೇ ಥರ ಇರಬೇಕು, ಆದರೆ ಆ ಥರ ಇರಲ್ಲ. ಅದು ಒಬ್ಬರಲ್ಲಿ ಜಾಸ್ತಿ ಆ್ಯಂಟೈಕೋಗ್ಲೆಂಟ್ ಫಂಕ್ಷನ್ ಕೆಲವರು ತೋರಿಸೋದೇ ಇಲ್ಲ. ಸೊ ಹಾಗಾಗಿ PK ಫಾರ್ಮಕೋಕೈನೆಟಿಕ್ಸ್ ಅಂತೀವಿ, ಅದು ಒಂದೇ ಥರ ಇರಲ್ಲ. ಹಾಗಾಗಿ ಈ ಆಪ್ರೇಷನ್ ಮಾಡಬೇಕಾದ್ರೆ ಬಲೂನ್ ಆಂಜಿಯೋಪ್ಲಾಸ್ಟಿ ಮಾಡೋ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಅವ್ರ ಬ್ಲಡ್ ಕ್ಲಾಟಿಂಗ್ನ ಟೆಸ್ಟ್ ಮಾಡ್ತಾನೇ ಇರ್ತೀವಿ. ಇದು ಬ್ಲಡ್ ಕ್ಲಾಟಿಂಗ್ ಬಿಟ್ವೀನ್ 150 ಸೆಕೆಂಡ್ಸ್ ಆ್ಯಂಡ್ 250 ಸೆಕೆಂಡ್ಸ್ ಒಳಗೇ ಇರಬೇಕು. ಜಾಸ್ತಿ ಆದರೆ ಬ್ಲೀಡ್ ಆಗುತ್ತೆ, 150ಗಿಂತ ಕಡಿಮೆ ಆದರೆ ಕ್ಲಾಟ್ ಆಗುತ್ತೆ, ಗೊತ್ತಾಯ್ತಲ್ಲ. ಅದಕ್ಕೆ ಅದನ್ನ ಮಾನಿಟರ್ ಮಾಡ್ತಾನೆ ಇರ್ತೀವಿ, INR ಅಂತೀವಿ, ಇದು ಅದು ಕ್ಲಾಟಿಂಗ್ ಟೈಮ್ನ ಉದ್ದಕ್ಕೂ. ಅದು ಮಾಡುವಾಗ ನೀವು ಹೇಗಾಗುತ್ತೆ ಆಗಲ್ಲ ಅಂತ ನೋಡ್ತಾನೆ ಇರ್ತೀವಿ, ಟಾಪಪ್ ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್. ಕೆಲವ್ರಿಗೆ 10 ಸಲ ಟಾಪಪ್ ಮಾಡ್ಬೋದು, ಕೆಲವ್ರಿಗೆ ಒಂದೇ ಸಲ ಮಾಡ್ಬೋದು, ಕೆಲವ್ರಿಗೆ ಬೇಡ ಇರ್ಬೋದು. ಆ ಥರ ಗೊತ್ತಾಗಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇರಬೇಕು, ಟೆಸ್ಟ್ ಮಾಡ್ತಾ ಇರಬೇಕು, ಆಯಿತಾ. ಆಮೇಲೆ ಹೆಪರಿನ್ ಇಂಡ್ಯೂಸ್ ಥ್ರಾಂಬೋಸೈಟೋಪಿನಿಯಾ ಅಂತ ಇದೆ. ಹೆಪರಿನ್ ಏನು ಮಾಡುತ್ತೆ ಅಂದರೆ ನಮ್ಮ ಪ್ಲೇಟ್ಲೆಟ್ ಕೌಂಟ್ನ ಕಡಿಮೆ ಮಾಡಿಬಿಡುತ್ತೆ ಕೆಲವು ಜನದಲ್ಲಿ. ಅದು ಸುಮಾರಾಗಿ 0.5ಇಂದ 5% ಜನದಲ್ಲಿ HIT ಅಂತೀವಿ, ಹೆಪರಿನ್ ಇಂಡ್ಯೂಸ್ ಥ್ರಾಂಬೋಸೈಟೋಪಿನಿಯಾ, ಅದಾಗುತ್ತೆ. ಅದಾಯಿತು ಅಂತ ಅಂದರೆ ಅದು ಯಾಕಾಗುತ್ತೆ ಅಂತ ಇನ್ನೂ ಸರಿಯಾಗಿ ಚೆನ್ನಾಗಿ ಗೊತ್ತಿಲ್ಲ ನಮಗೆ. ಬಯೋಮಾರ್ಕರ್ ಹುಡುಕ್ತಾ ಇದ್ದಾರೆ. ಐ ಆಮ್ ನಾಟ್ ಅಟ್ ದಿ ಕಟಿಂಗ್ ಎಡ್ಜ್ ಆಫ್ ದ ಟೆಕ್ನಾಲಜಿ. ಇಲ್ಲಿವರೆಗಂತೂ ನಮ್ಗೆ ಗೊತ್ತಿರೋ ಹಂಗೆ HIT ಯಾರಿಗಾಗುತ್ತೆ ಯಾರಿಗಾಗಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ಅದು ಆದರೆ HIT ಆಯಿತು ಅಂತಂದರೆ ಅದರೊಳಗೆ 50-60% ಜನ ತೀರೋಗ್ತಾರೆ. ನಮಗೇನು ಮಾಡೋಕ್ಕಾಗಲ್ಲ, ರಿವರ್ಸ್ ಮಾಡೋಕ್ಕೆ ವಿ ಡೋಂಟ್ ನೋ ದಿ ಮೆಕ್ಯಾನಿಸಮ್, ವಿ ಡೋಂಟ್ ನೋ ದಿ ಡೀಟೇಲ್ಸ್ ಆಫ್ ಇಟ್. ಸೊ ಹಾಗಾಗಿ ಅದು ಸ್ವಲ್ಪ ಕಷ್ಟ ಅದು. ಆಮೇಲೆ ಈ INR ಸ್ವಲ್ಪ ಇತ್ಲಾಗ ಆದ ಕೂಡಲೇ ಆ ಥರ ಪೇಷಂಟ್ಗೆ ಈ ಬಲೂನ್ ಆಂಜಿಯೋಪ್ಲಾಸ್ಟಿ ಆದಮೇಲೆ 1 ದಿವಸ ಇಟ್ಕೋತಾರೆ, 3 ದಿವಸ ಇಟ್ಕೋತಾರೆ, 1 ವಾರ ಇಟ್ಕೋತಾರೆ ಹಾಸ್ಪಿಟ್ಲಲ್ಲಿ. ಯಾಕೆಂದರೆ ಅದು ಏನು ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಆಯಿತಾ, ಅವ್ರಿಗೆ ಸ್ವಲ್ಪ ಕೋಆಗ್ಯುಲೇಷನ್ ತೊಂದರೆ ಆಗಿದೆ ಅಂತ ಗೊತ್ತಿರೋದ್ರಿಂದ ಅದು ಆಗಿ ತೀರೋಗಬಾರ್ದು ಅಂಥೇಳಿ ನೋಡ್ತಾರೆ. ನಾವು ಮಾಡೋ ಇದೆಯಲ್ಲ ಅದು ಥ್ರಾಂಬಿನ ಡೈರೆಕ್ಟಾಗಿ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಆ್ಯಂಡ್ ಇಟ್ಸ್ ಎ ಪ್ಯೂರ್ ಕಾಂಪೌಂಡ್. ಅದ್ರ PK ಅಂದರೆ ಫಾರ್ಮಕೋಕೈನೆಟಿಕ್ಸ್ ಇಸ್ ವೆರಿ ಗುಡ್. ಸೊ ಒಂದು ಸಿಂಗಲ್ ಬೋಲಸ್ ಅಂದರೆ ಒಂದು ಇಂಜೆಕ್ಷನ್ ಕೊಟ್ಟರೆ ನಿಮಗೆ 70-75 ನಿಮಿಷ ಕ್ಲೀನಾಗಿ ಕ್ಲಾಟ್ ಆಗದೆ ಇರೋಂಗಿರುತ್ತೆ. ತುಂಬ ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ. ಹಂಗಿರೋದ್ರಿಂದ ನಿಮ್ಮ ಪೇಷಂಟ್ ಬಾಡಿ ವೆಯ್ಟಿಗೆ ತಕ್ಕನಾಗಿ ಒಂದ್ಸಲಿ ಕೊಟ್ಬಿಟ್ರೆ ಆಯಿತು. 2 ಸ್ಟೆಂಟ್ ಇಡೋಷ್ಟು ಟೈಮ್ ಸಿಗುತ್ತೆ ಕ್ಲಿನಿಷಿಯನ್ಸ್ಗೆ. 2ಕ್ಕಿಂತ ಜಾಸ್ತಿ ಇದ್ದರೆ ದೇ ಡೂ ಬೈಪಾಸ್ ಸರ್ಜರಿ ಅಂತ ಕೇಳಿರ್ಬೋದು ನೀವು. ಅದು ಟ್ರಿಪಲ್ ಬೈಪಾಸ್, ಕ್ವಾಡ್ರಪಲ್ ಬೈಪಾಸ್ ಅಂತೇಳಿ ಏನಿಲ್ಲ, ಅದರೊಳಗೆ ಆ ಟ್ಯೂಬ್ನ ಬೈಪಾಸ್ ಮಾಡ್ತಾರೆ ಅಷ್ಟೇ. ಎಲ್ಲಿ ಇದಾಗ್ತಾ ಇದೆಯೋ ಬೇರೆ ಟ್ಯೂಬ್ ಹಾಕ್ತಾರೆ, ತೊಡೆಯಿಂದನೋ ಕೈಯಿಂದನೋ ಬೇರೆ ಕಡೆಯಿಂದ ತೆಗೆದು ಅಲ್ಲೇ ಅದನ್ನ ಬೈಪಾಸ್ ಮಾಡ್ತಾರೆ. ನೀವು ಸಿಟಿ ರೋಡ್ ಬೈಪಾಸ್ ಮಾಡ್ತೀರಲ್ಲ, ಅದೇ ಥರ ಬೈಪಾಸ್ ಸರ್ಜರಿ. ಸೊ ಅದು ಮಾಡ್ತಾರೆ. ಅದು 2ಕ್ಕಿಂತ ಜಾಸ್ತಿ ಜಾಗಕ್ಕೆ ಸ್ಟೆಂಟ್ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತ. 1-2 ಆದರೆ ಬಲೂನ್ ಆಂಜಿಯೋಪ್ಲಾಸ್ಟಿ ಮಾಡಿಬಿಡ್ತಾರೆ. ಬಲೂನ್ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಅದೇ ದಿವಸ ನೀವು ಹೊರಗೆ ಬರ್ಬೋದು ಆ್ಯಕ್ಚುಲಿ, ಆಯಿತಾ. ಯಾಕೆಂದರೆ ಇದು ಲೆಪ್ರೋಸ್ಕೋಪಿ ಅಂತ ಕೇಳಿದ್ರಲ್ಲ, ಒಂದು ಹೋಲ್ ಮಾಡಿ ಕೀ ಹೋಲ್ ಥರ ಮಾಡಿ ಒಳಗೆ ಆ ಥರ ಇದನ್ನು ಕೀ ಹೋಲ್ ಥರ ಮಾಡಿ ಕರೆಕ್ಟ್ ಅಲ್ಲಿ ನಿಮ್ಮ ಯಾವ ಕರೋನರಿ ಆರ್ಟ್ರಿಗೆ ಕ್ಲೋಸ್ ಆಗಿರುತ್ತೋ ಅದಕ್ಕೆ ತೊಗೊಂಡೋಗಿ ಅಲ್ಲಿ ಬಲೂನ್ನ ಇದು ಸ್ವಲ್ಪ ಊದಿ ಇದನ್ನ ಡಿಪ್ಲಾಯ್ ಮಾಡಿಬಿಡ್ತಾರೆ ಸ್ಟೆಂಟ್ನ. ಸೊ ಹಾಗಾಗಿ ಬೇಗ ಆಗುತ್ತೆ ಅದು, ಆಯಿತಾ.
ಅದರಿಂದ ನೀವು ಒಂದು ಕಂಟಿನ್ಯೂಸ್ ಮಾನಿಟ್ರಿಂಗ್ ಮಾಡೋದು ಬೇಡ. ಆಮೇಲೆ ಸಿಂಗಲ್ ಮಾಲಿಕ್ಯೂಲು ಚೀಪರ್ ಟು ಮೇಕ್. ಇಟ್ಸ್ ನೀವು ಆಸ್ಪತ್ರೆಯಲ್ಲಿ ಇರೋದು ಬೇಡ. ಅದು ಆಪ್ರೇಷನ್ ಆದಮೇಲೆ ಬೆಳಗ್ಗೆ ಆಪ್ರೇಷನ್ ಮಾಡಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ವಾಪಸ್ ಬಂದ್ಬಿಡ್ಬೋದು. ಆಯಿತಾ? ಇದು ಯಾವಾಗಲೂ ಯು ಡೋಂಟ್ ಹ್ಯಾವ್ HIT ಅಂತೂ ಇಲ್ಲೇ ಇಲ್ಲ. ಆಯಿತಾ? ಆಮೇಲೆ ನಾನು ಆ್ಯಂಟಿಥ್ರಾಂಬಿನ್ 3 ಅಂತ ಹೇಳಿದೆ. ಆ್ಯಂಟಿಥ್ರಾಂಬಿನ್ 3ನಲ್ಲಿ ಕೆಲವರಿಗೆ ಡಿಫಿಷಿಯನ್ಸಿ ಇರುತ್ತೆ. ಸುಮಾರು 2% ಜನಕ್ಕೆ ಇಲ್ಲ ಡಿಫಿಷಿಯನ್ಸಿ ಇರುತ್ತೆ, ಇಲ್ಲ ಸ್ವಲ್ಪ ಮಾಡಿಫೈ ಆಗಿರುತ್ತೆ, ಹೆರಿಡಿಟ್ರಿ ಡಿಸೀಸಿಂದ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಅದು ಕೇಳಲ್ಲ. ಅದು ಆ ಥರದವ್ರಿಗೆ ಹೆಪ್ರಿನ್ ವರ್ಕೇ ಮಾಡಲ್ಲ. ನಮ್ದು ಎಲ್ರಿಗೂ ವರ್ಕ್ ಮಾಡುತ್ತೆ. ಓಕೆ. ಸೊ ಹಾಗಾಗಿ ಸುಮಾರಷ್ಟು ಅಡ್ವಾಂಟೇಜ್ಗಳಿದೆ. ಸೊ ಅದು ಇದು ಅದರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ಇದು ಅವ್ರು ಕಂಟಿನ್ಯೂಸ್ ಮಾನಿಟರ್ ಮಾಡೋದು ಬೇಡ, ಅದ್ರ ಕಾಸ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಹಾಸ್ಪಿಟಲೈಸೇಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಓವರಾಲ್ ಇದು ಮನುಷ್ಯರಿಗೆ ಹೋಯಿತು ಅಂತ ಅಂದರೆ, ಚೆನ್ನಾಗಿ ಉಪಯೋಗ ಆಗ್ತಾಯಿದೆ ಅಂತ ಗೊತ್ತಾದರೆ, ಇಟ್ ಆಲ್ಸೋ ಹ್ಯಾಸ್ ಇಟ್ಸ್ ವೇ ಚೀಪರ್ ದೆನ್ ಹೆಪ್ರಿನ್. ಸೊ ಆ ಥರ ದುಡ್ಡು ಸೇವ್ ಮಾಡುತ್ತೆ. 2026 ಕಳೆದ 40 ವರ್ಷಗಳಿಂದ ನೀವು ಈ ಫೀಲ್ಡಲ್ಲಿದ್ದೀರಾ, ರಿಸರ್ಚ್ ಫೀಲ್ಡಲ್ಲಿದ್ದೀರಾ. ಸೊ ಮುಂದಿನ 1 ವರ್ಷ ಅಂತ ಕೇಳಲ್ಲ, ಮುಂದಿನ ಒಂದು 5 ರಿಂದ 10 ವರ್ಷಗಳಲ್ಲಿ ಏನೆಲ್ಲ ಈ ಒಂದು ಕ್ಷೇತ್ರದಲ್ಲಿ, ನಮ್ಮ ಡ್ರಗ್ಸ್ ಕ್ಷೇತ್ರದಲ್ಲಿ, ಥೆರಪಟಿಕ್ ಡ್ರಗ್ಸ್ ಕ್ಷೇತ್ರದಲ್ಲಿ ಲ್ಯಾಂಡ್ಮಾರ್ಕ್ ಆಗುವಂಥ ಏನಾದರೂ ಅಚೀವ್ಮೆಂಟ್ಗಳು, ಇನ್ನೋವೇಷನ್ಗಳು, ಇನ್ವೆನ್ಷನ್ಗಳು, ಜನರ ಬದುಕನ್ನು ಬದಲಿಸುವಂಥ ಒಂದಷ್ಟು ವಿಚಾರಗಳು ಬರುವಂಥ ಸಾಧ್ಯತೆ ಇದೆಯಾ? ಬೇಕಾದಷ್ಟಿದೆ. ಓಕೆ. ಸುಮಾರಷ್ಟು ಡ್ರಗ್ ಡೆವಲಪ್ ಮಾಡ್ತಾ ಇದ್ದಾರೆ. ಓಕೆ. ಬೇರೆ ಬೇರೆ ದೇಶದಲ್ಲೂ ಮಾಡ್ತಾ ಇದ್ದಾರೆ. ಬೇರೆ ಹೊಸ ಹೊಸ ಟೆಕ್ನಿಕ್ಗಳು ಉಪಯೋಗಿಸಿ ಮಾಡ್ತಾ ಇದ್ದಾರೆ. ದರ್ ಇಸ್ ತುಂಬ ಕ್ರಿಯೇಟಿವ್ ಜನ ಇದ್ದಾರೆ ಪ್ರಪಂಚದಲ್ಲಿ. ಓಕೆ. ಒಳ್ಳೊಳ್ಳೆ ಇದಕ್ಕೂ ಕಂಡುಹಿಡಿತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ರೋಗಗಳಿಗೆ ಔಷಧಿಗಳು ಕಂಡುಹಿಡಿತಾ ಇದ್ದಾರೆ. ಈಗ ನೀವು ಮೊನ್ನೆ ಈಗ ಒಂದು 5 ವರ್ಷದ ಕೆಳಗೆ ನೋಡಿದಂಗೆ ಕೋವಿಡ್ಗೆ ವ್ಯಾಕ್ಸಿನ್ ಮಾಡಿದಾರಲ್ಲ, mRNA ವ್ಯಾಕ್ಸಿನ್. mRNA ವ್ಯಾಕ್ಸಿನ್ ಫಸ್ಟ್ ಟೈಮ್ ಅದನ್ನ ಮಾಡಿದ್ದು. ಅದಕ್ಕೆ ಮೊದಲೇ ಲ್ಯಾಬಲ್ಲೆಲ್ಲ ಮಾಡಿದ್ರು. ಆದರೆ ಎಲ್ಲರೂ ಪ್ರಶ್ನೆ ಹಾಕ್ತಾಯಿದ್ರು, ಅದು ಯಾಕೆ ಮಾಡೋಕ್ಕಾಗಲ್ಲ, ಅದರಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ. mRNA ವ್ಯಾಕ್ಸಿನ್ ಮಾಡಿ ಫೈಸರ್ ಮತ್ತು ಇನ್ನೊಂದು ಯಾವುದೋ ಕಂಪ್ನಿ ಅವರು ಡೆವಲಪ್ ಮಾಡಿ. ಇಲ್ಲ ಅದು mRNA ವ್ಯಾಕ್ಸಿನ್ ಅಲ್ಲ, ಇಂಡಿಯಾನಲ್ಲಿ ಮಾಡಿದ್ದು ಒಂದು ಅಡ್ನೋ ವೈರಸ್ ವ್ಯಾಕ್ಸಿನ್. ಏನು mRNA ಅಂತಂದರೆ ಈ ಮೆಸೆಂಜರ್ RNA ಅಂಥೇಳಿ. ಅದು DNA ಇಂದ ಕಾಪಿ ಮಾಡಿದ್ಮೇಲೆ ಮೆಸೆಂಜರ್ RNA ಆಗುತ್ತೆ. ಅದು ಇಟ್ ಮೇಕ್ಸ್ ದಿ ಪ್ರೋಟೀನ್ ಬೈ ಇಟ್ ಸೆಲ್ಫ್. ಅದು ಇಂಜೆಕ್ಟ್ ಮಾಡಿದರೆ, ಅದೇ mRNA ಇಂಜೆಕ್ಟ್ ಮಾಡಿದರೆ ಮನುಷ್ಯರಿಗೆ ನಾವೇ ಅದರ ಪ್ರೋಟೀನ್ ಮಾಡ್ತೀವಿ. ಓಕೆ. ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಪ್ರೋಟೀನ್ ಮಾಡ್ತೀವಿ. ಆ ಪ್ರೋಟೀನ್ ಇಸ್ ದಿ ವೈರಸ್ ಪ್ರೋಟೀನ್. ಓಕೆ. ಅದರಿಂದ ಅದು ವೈರಸ್ ಪ್ರೋಟೀನ್ ಇರೋದ್ರಿಂದ ಇರಿಟೇಟ್ ಮಾಡಿ ಇಟ್ ವಿಲ್ ಸ್ಟಾರ್ಟ್ ಮೇಕಿಂಗ್ ಆ್ಯಂಟಿಬಾಡಿ ಇನ್ ಅವರ್ ಬಾಡಿ. ವಿ ಮೇಕ್ ಅವರ್ ಓನ್ ಆ್ಯಂಟಿಬಾಡಿ. ಗೊತ್ತಾಯ್ತಾ? ಅದನ್ನು ಮಾಡಿದರು. ಈಗ ಸುಮಾರು ಒಂದು 100-150 ಡಿಸೀಸ್ಗಳಿಗೆ mRNA ವ್ಯಾಕ್ಸಿನ್ ಮಾಡಿ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಅಟ್ ಡಿಫ್ರೆಂಟ್ ಸ್ಟೇಜಸ್, ಡಿಫ್ರೆಂಟ್ ಲೆವೆಲ್ಸ್. ಸೊ ಹಾಗೆ ಒಂಥರ ಹೊಸ ಟೆಕ್ನಿಕ್ಗಳು ಬೇಕಾದಷ್ಟು ಬರ್ತಾಯಿದೆ. ಆ ಥರ ಟೆಕ್ನಿಕ್ಗಳು ಬಂದಾಗ ಒಂಥರ ಇಟ್ ವಿಲ್ ರೆವಲ್ಯೂಷನೈಸ್ ಮೆನಿ ಥಿಂಗ್ಸ್. ಹೌ ಫಾಸ್ಟ್ ವಿ ಕ್ಯಾನ್ ಡೂ, ಹೌ ಕ್ವಿಕ್ಲಿ ವಿ ಕ್ಯಾನ್ ಡೆಲಿವರ್, ಆ ಥರ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಅಂತಂದರೆ, ನಾವು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ವಿ, ಮನುಷ್ಯ ಚಿರಂಜೀವಿ ಆಗಲು ಸಾಧ್ಯವೇ ಅಂಥೇಳಿ. ಓಕೆ. ಅಂದರೆ 70-80 ವರ್ಷ, 90 ವರ್ಷ, 100 ವರ್ಷ, 105 ವರ್ಷ, 110 ವರ್ಷ ಕೂಡ ಬದುಕಿದ್ದಾರೆ. 125 ವರ್ಷ ಕೂಡ ಒಬ್ಬರು ಯೋಗಿಗಳು ಬದುಕಿರೋದು ನಾನು ಇತ್ತೀಚೆಗೆ ತಾನೇ ಓದಿದೆ. ಅಂದರೆ ಎಕ್ಸೆಪ್ಷನ್ಗಳು. ಬಟ್ ಒಬ್ಬ ನಾರ್ಮಲ್ ವ್ಯಕ್ತಿಯ ಒಂದು ಲೈಫ್ ಸ್ಪ್ಯಾನನ್ನು 100 ವರ್ಷ, 125 ವರ್ಷ ತನಕ ಮುಂದಿನ ಒಂದು 50 ವರ್ಷಗಳಲ್ಲಿ ಎಲಾಂಗೇಟ್ ಮಾಡೋ, ಅಂದರೆ ಅದನ್ನು ವಿಸ್ತರಿಸುವ ಸಾಧ್ಯತೆ ಇದೆಯಾ? ಅದಕ್ಕೂ ಬೇರೆ ಬೇರೆ ಥರ ಏಜಿಂಗ್ ಮೇಲೆ ತುಂಬ ಜನ ಸಂಶೋಧನೆ ಮಾಡ್ತಾ ಇದ್ದಾರೆ. ಅದು ಆಗ ಸಾಧ್ಯತೆಗಳಿದೆ. ಆದರೆ ಎಲ್ಲರೂ 100 ವರ್ಷ ಬದುಕ್ತಾ ಎಲ್ಲ ಗ್ಯಾರಂಟಿ ಇಲ್ಲ. ಅದೇ ಹೇಳಿದ್ನಲ್ಲ, ಯಾವುದು ಕೆಲವರಿಗೆ ಕ್ಯಾನ್ಸರ್ ಬರ್ಬೋದು, ಕೆಲವರಿಗೆ ಡಯಾಬಿಟಿಸ್ ಬರ್ಬೋದು, ಕೆಲವರಿಗೆ ಬೇರೆ ಬೇರೆ ಥರ ತೊಂದರೆಗಳು ಶುರುವಾಗುತ್ತೆ. ನಿಜವಾಗಿ ಹೇಳಬೇಕು ಅಂತಂದರೆ ಬೇರೆ ಬೇರೆ ಪಾರ್ಟ್ ವಾರಂಟಿ ಮುಗಿತಾ ಹೋಗುತ್ತೆ. ಸೊ ಹಾಗಾಗಿ ದರ್ ಇಸ್ ಅ ಪ್ರಾಬ್ಲಮ್. ಇಟ್ ಕೆನಾಟ್ ಬಿ ಸಾಲ್ವ್ಡ್ ಇನ್ ಒನ್ ಶಾಟ್.
ಯೂಜಿನಿಕ್ಸ್ ಅಂಥೇಳಿ ಕೇಳಿರ್ಬೋದು ನೀವು. ಯೂಜಿನಿಕ್ಸ್ ಅಂತಂದರೆ ಹಿಟ್ಲರ್ ಕಾಲದಲ್ಲಿ ಹಿ ವಾಂಟೆಡ್ ಟು ಹ್ಯಾವ್ ಪೀಪಲ್ ವಿತ್ ದಿ ಬೆಸ್ಟ್ ಜೀನ್ಸ್. ಓಕೆ. ಸೊ ಆ ಥರ ಎಲ್ಲ ಎಥಿಕಲಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹ್ಯೂಮನ್ ಎಥಿಕ್ಸ್ ವಿಲ್ ಕಮ್ ಇನ್ ದಿ ವೇ. ಆಮೇಲೆ ಎಲ್ಲರೂ ಒಂದೇ ಥರ ಇದ್ರೂ ಇಟ್ ಹ್ಯಾಸ್ ನೋ ಫನ್. ಸೊ ಯು ಡೋಂಟ್ ವಾಂಟ್ ಟು ಹ್ಯಾವ್ ಐಡೆಂಟಿಕಲ್ ಪೀಪಲ್, ಐಡೆಂಟಿಕಲ್ ಸಮಥಿಂಗ್. ಕ್ಲೋನ್ ಮಾಡೋಕ್ಕಾಗಲ್ಲ. ಅಂದರೆ ಮಾಡೋಕ್ಕಾಗಲ್ಲ ಅನ್ನೋದು ಟೆಕ್ನಿಕಲಿ ವಿ ಆರ್ ಕೇಪಬಲ್, ಬಟ್ ನಾಟ್ ಅಡ್ವೈಸಬಲ್ ಎಥಿಕಲಿ ಆ್ಯಂಡ್ ಸೊ ಇನ್ ಸೊಸೈಟಿನಲ್ಲೂ ಉಪಯೋಗ ಬರಲ್ಲ ಅಂತ ಅನಿಸುತ್ತೆ. ಡಾಕ್ಟರ್, ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ 40 ವರ್ಷಗಳಿಂದ ಸಂಶೋಧನೆ ನಿರತರಾಗಿರುವಂಥ ನೀವು ಭಾರತದಲ್ಲಿ ಏನು ಕೆಲಸ ಮಾಡಿದ್ರೆ ಮತ್ತು ವಿದೇಶಗಳಲ್ಲಿ ಏನು ಕೆಲಸ ಮಾಡಿದ್ರೆ ಮತ್ತು ಎಷ್ಟು ವರ್ಷಗಳ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಬೋದು? ಭಾರತದಲ್ಲಿ ತುಂಬ ಕೆಲಸ ಮಾಡಲಿಲ್ಲ. ನಾನು PhD ಆದಮೇಲೆ ನಾನು ಭಾರತ ಬಿಟ್ಟೆ. 83ರಲ್ಲಿ PhD ಮುಗೀತು. 85 ಜನವರಿನಲ್ಲಿ ಭಾರತ ಬಿಟ್ಟು ಹೊರಗೋದವನು ಈಗ ಸಿಂಗಪೂರಲ್ಲೇ ಸೆಟ್ಲ್. ಎಷ್ಟು ವರ್ಷಗಳ ಕಾಲ ನೀವು ಎಲ್ಲೆಲ್ಲಿದ್ದರೆ ಅದ್ರ ಬಗ್ಗೆ ಏನೇನು ಮಾಡಿದ್ರೆ ಅದು ಹೇಳ್ಬೋದು? ಇದು ಭಾರತದಲ್ಲಿದ್ದಾಗ ನಾನು ಹೇಳ್ದಂಗೆ ಈ ಪ್ಲ್ಯಾಂಟ್ ಕಾಂಪೋನೆಂಟ್ಸ್ ಯಾವ ಥರ ಮಾಡುತ್ತೆ ಅಂತೇಳಿ ಅದು ಇಟ್ ವಾಸ್ ಎ ನ್ಯೂ ಬಿಗಿನಿಂಗ್. ಒಂಥರ ಯು ಕ್ಯಾನ್ ಸೇ ಪೈನಿಯರಿಂಗ್ ವರ್ಕ್, ಟ್ರೇಲ್ ಬ್ಲೇಸಿಂಗ್ ವರ್ಕ್ ಅಂತ ಹೇಳ್ಬೋದು. ಅದು ನಾವು ಮಾಡಿದವಾಗ ಅದು ಆ ಲ್ಯಾಬಲ್ಲಿ ಪ್ರೊಫೆಸರ್ ಗೌಡ ಲ್ಯಾಬಲ್ಲಿ ಸುಮಾರು ಒಂದು 25-28 ಜನ PhD ಮಾಡಿದರು. ಅವ್ರ ನೆಕ್ಸ್ಟ್ ಜನ್ರೇಷನ್ ಹುಡುಗರು ಸುಮಾರು ಒಂದು 40-50 ಜನ, ಅದಕ್ಕಿಂತ ಜಾಸ್ತಿನೇ PhD ಮಾಡಿದರು ಅದರೊಳಗೇ. ಹಾಗಾಗಿ ತುಂಬ ಜನ ಆ ಲೈನಲ್ಲಿ ಮಾಡಿದರು. ನನಗೆ ಅದೇ ಲೈನಲ್ಲಿ ಕಂಟಿನ್ಯೂ ಮಾಡೋ ಅಂಥ ಇದಿರಲಿಲ್ಲ. ನಾನು ಹೇಳ್ದಂಗೆ ಟಾಕ್ಸಿನ್ಸ್ ಟು ಥೆರಪ್ಯೂಟಿಕ್ಸ್ ಅಂತ ಹೋದವಾಗ ನನಗೆ ಯೋಚನೆ ಅನಿಸಿದ್ದು, ಹಾರ್ಟ್ ಅಟ್ಯಾಕ್, ಸ್ಟ್ರೋಕಿಂದ ಮಿಲಿಯನ್ಸ್ ಆಫ್ ಪೀಪಲ್ ಡೈ ಎವ್ರಿ ಇಯರ್. ಸ್ನೇಕ್ ಬೈಟಿಂದ ಒಂದು 150,000-200,000 ಜನ. ಅದನ್ನು ಜಾಸ್ತಿನೇ. ಆದ್ರೂ 10 ಮಿಲಿಯನ್ನು 20 ಮಿಲಿಯನ್ ಜನ ಇನ್ನೂ ನಂಬರ್ ದೊಡ್ಡದಲ್ಲ. ಅದಕ್ಕೆ ತುಂಬ ಜನಕ್ಕೆ ಸಹಾಯ ಆಗಲಿ ಅಂತೇಳಿ ಟಾಕ್ಸಿನ್ಸ್ ಥೆರಪ್ಯೂಟಿಕ್ಸ್ ಆ ಥರ ಐ ಥಾಟ್ ಇಟ್ಸ್ ಅ ಗುಡ್ ಐಡಿಯಾ ಫಾರ್ ಮೀ ಟು ಗೋ ದೇರ್ ಆ್ಯಂಡ್ ಡೂ ಸಮಥಿಂಗ್. ಸೊ ಹಾಗಾಗಿ ಇದು ಜಪಾನಲ್ಲಿದ್ದವಾಗ ಐ ಸ್ಟಡಿಡ್, ಲರ್ನ್ಡ್ ಹೌ ಟು ಡೂ ಸ್ಟ್ರಕ್ಚರ್, ಪ್ರೋಟೀನ್ ಸ್ಟ್ರಕ್ಚರ್ ಹೇಗಿದೆ ಅಂತೇಳಿ ಕಲ್ತ್ಕೊಳಕ್ಕೆ ಇದು ಮಾಡಿದೆ. ಹಾಗಾಗಿ ನಾನು ಜಪಾನ್ಗೆ ಹೋದೆ ಮಾಡಲಿಕ್ಕೆ. ಅಂದರೆ ಇಲ್ಲಿಂದ ನೀವು 85 ನೀವು ಜಪಾನ್ ಅಂದರೆ ಫಸ್ಟ್ ದೇಶ ಹೋಗಿದ್ದು ನೀವು? ಜಪಾನ್. 85ಇಂದ 86 ಮಾರ್ಚ್ ಕೊನೆವರೆಗೆಲ್ಲ ಇದ್ದೆ. ಆಮೇಲೆ US ಹೋದೆ. 86 ಸೆಪ್ಟೆಂಬರಿಗೆ ಹೋಗಿ 1994ವರೆಗೂ US ರಿಚ್ಮಂಡ್ ವರ್ಜೀನಿಯಾನಲ್ಲಿ, ವರ್ಜೀನಿಯಾ ಕಾಮನ್ವೆಲ್ತ್ ಯೂನಿವರ್ಸಿಟಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬಯೋಕೆಮಿಸ್ಟ್ರಿನಲ್ಲಿ ಕೆಲಸ ಮಾಡಿದೆ. ಓಕೆ. ಅಲ್ಲಿ ಆ್ಯಂಟೈಕೋಗ್ಲೆಂಟ್ ಮೆಕ್ಯಾನಿಸಮ್, ಸ್ಟ್ರಕ್ಚರ್ ಫಂಕ್ಷನ್, ಅದರದ್ದೆಲ್ಲ ಪೆಪ್ಟೈಡ್ಸ್ ಎಲ್ಲ ಮಾಡಿ. ಸೊ ಅಲ್ಲಿ 7 ವರ್ಷದಲ್ಲಿ ಒಂದು 16 ಪ್ಯಾಟೆಂಟ್ ಮಾಡಿದ್ವಿ. ಸುಮಾರು ಒಂದು 28 ಪೇಪರ್ ಏನೋ ಬರೆದ್ವಿ, 28-30 ಪೇಪರ್ ಬರೆದ್ವಿ. ಅಲ್ಲೇ ಕಂಪ್ನಿನೂ ಶುರು ಮಾಡಿ ಇದು ಮಾಡಿದ್ವಿ. ಏನು ಕಂಪ್ನಿ ಇದು? ಕಂಪ್ನಿ ಟು ಡೆವಲಪ್ ದಿಸ್ ನ್ಯೂ ಮಾಲಿಕ್ಯೂಲ್ಸ್. ಆದರೆ ಅನ್ಫಾರ್ಚುನೇಟ್ಲಿ ಪ್ರೊಫೆಸರ್ ಹರ್ಬ್ ಎವನ್ಸ್, ನನ್ನ ಪೋಸ್ಟ್ ಡಾಕ್ ಸೂಪರ್ವೈಸರ್, ತೀರೋಟೋದ್ರು 1998ಅಲ್ಲಿ. ಸೊ ಆವಾಗಲೇ ನಾನು ಸಿಂಗಪೂರಿಗೆ ಬಂದಿದ್ದೆ. ಸಿಂಗಪೂರಿಗೆ ಬಂದಿದ್ದರಿಂದ ಅಲ್ಲಿ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಪೂರಲ್ಲಿ ಅಪಾಯಿಂಟ್ಮೆಂಟ್ ಇಟ್ಕೊಂಡು ಸಂಬಳ ತೊಗೊಂಡು ಅಮೇರಿಕದ ಯೂನಿವರ್ಸಿಟಿ ಸ್ಪಿನ್ ಆಫ್ ಕಂಪ್ನಿಲಿ ಕೆಲಸ ಮಾಡೋಕ್ಕಾಗಲ್ಲ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರೋದ್ರಿಂದ ಐ ಕುಡ್ ನಾಟ್ ಡೂ ದ್ಯಾಟ್. ಸೊ ಕಂಪ್ನಿ ವಿತೌಟ್ ಸೈಂಟಿಫಿಕ್ ಅಡ್ವೈಸರ್ ವೆಂಟ್, ಇಟ್ ಡೈಡ್. ಆಮೇಲೆ ಸಿಂಗಪೂರ್ಲೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಅದು ವಿ ಆರ್ ವರ್ಕಿಂಗ್ ಆನ್ ಎ ಪೇನ್ ಕಿಲ್ಲರ್, ಅನಾಲ್ಜೆಸಿಕ್. ಅದು ಎಲ್ಲ ಆ್ಯನಿಮಲ್ ಸ್ಟಡೀಸ್ ಎಲ್ಲ ಮಾಡಿ ಪ್ರೀಕ್ಲಿನಿಕಲ್ ಟಾಕ್ಸಿಕಾಲಜಿಗೆ ದುಡ್ಡು ರೇಸ್ ಮಾಡೋ ಟೈಮ್ 2008. 2008ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಫೈನಾನ್ಷಿಯಲ್ ಮೆಲ್ಟ್ ಡೌನ್ ಆಯಿತು ವರ್ಲ್ಡಲ್ಲಿ, ಡಿಪ್ರೆಷನ್. ಸೊ ವಿ ಲಾಸ್ಟ್, ಅಂದರೆ ಆ ಥರ ಏನಾದ್ರು ಆದರೆ ಫೈನಾನ್ಷಿಯಲ್ ಮೆಲ್ಟ್ ಡೌನ್ ಆದಾಗ ಆಲ್ ದಿ VCs ಡೋಂಟ್ ಫಂಡ್, ಯಾರು ಏನು ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ವಿ ಕುಡ್ ನಾಟ್ ರೇಸ್ ದಿ ಮನಿ. ಸೊ ದಟ್ ಕಂಪ್ನಿ ವೆಂಟ್ ಬೆಲ್ಲಿ ಅಪ್. ಸೊ ಇವಾಗ ಐ ಹ್ಯಾವ್ ನ್ಯೂ ಮಾಲಿಕ್ಯೂಲ್ಸ್. ಒಂದು ಫಾರ್ ಬಲೂನ್ ಆಂಜಿಯೋಪ್ಲಾಸ್ಟಿ,
ಇನ್ನೆರಡು ಈ ಹಾರ್ಟ್ ಫೇಲ್ಯೂರ್ಗೆ. ನಾನು ನಿಮ್ಗೆ ಹೇಳ್ದಂಗೆ ಅಕ್ಯೂಟ್ ಡಿಕಂಪನ್ಸೇಟೆಡ್ ಹಾರ್ಟ್ ಫೇಲ್ಯೂರು, ಅದರೊಳಗೆ ಇಂಡಿವಿಜುವಲ್ ಮನುಷ್ಯರು ದೇ ಆರ್ ಐದರ್ ಇನ್ ಎಮರ್ಜೆನ್ಸಿ ಆರ್ ICU. They are looking at white light. They are ready to go because they cannot control their heart rate, they cannot control their blood volume and blood pressure. So ಅದು ಬೇರೆ ಬೇರೆ ಥರ ಇರ್ತಾರೆ ಕೋಹೋರ್ಟ್. ಒಂದು ಕೋಹೋರ್ಟಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಬ್ಲಡ್ ವಾಲ್ಯೂಮ್ ಕಡಿಮೆ ಇರುತ್ತೆ. ಬ್ಲಡ್ ಪ್ರೆಷರ್ ಇರೋರಿಗೆ ನೀವು ವ್ಯಾಸೋ ಡೈಲೇಷನ್ ಮಾಡಿದರೆ ಬ್ಲಡ್ ಪ್ರೆಷರ್ ಏನೋ ಕಡಿಮೆ ಆಗುತ್ತೆ, ಆದರೆ ವ್ಯಾಸೋ ಡೈಲೇಷನ್ ಮಾಡಿರೋದ್ರಿಂದ ಯೂರಿನ್ ಜಾಸ್ತಿ ಹೊರಟೋಗುತ್ತೆ. ಯೂರಿನ್ ಜಾಸ್ತಿ ಹೋದ ಕೂಡಲೇ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗುತ್ತೆ. ವಾಲ್ಯೂಮ್ ಕಡಿಮೆ ಆಗಿ ದೇ ಕೊಲ್ಯಾಪ್ಸ್. ಮತ್ತು ಇನ್ನೊಂದು ಕೋಹೋರ್ಟಲ್ಲಿ ಬ್ಲಡ್ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಬ್ಲಡ್ ಪ್ರೆಷರ್ ಆಲ್ಮೋಸ್ಟ್ ಹೈಪರ್ಟೆನ್ಸಿವ್, ಅಂದರೆ ಲೋ ಲೆವೆಲಲ್ಲಿ ಇರ್ತಾರೆ ಅವರು. ಅವರಿಗೆ ಬ್ಲಡ್ ವಾಲ್ಯೂಮ್ ಹೋಗಲಿ ಅಂತೇಳಿ ಡಯೂರಿಟಿಕ್ಸ್ ಕೊಟ್ಟರೆ ಯೂರಿನ್ ಹೋಗೋ ಹಾಗೆ ಬ್ಲಡ್ ವಾಲ್ಯೂಮ್ ಹೋಗುತ್ತೆ. ಬ್ಲಡ್ ವಾಲ್ಯೂಮ್ ಹೋದ ಕೂಡಲೇ ಬ್ಲಡ್ ಪ್ರೆಷರ್ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ದೇ ವಿಲ್ ಕೊಲ್ಯಾಪ್ಸ್. ಆಯಿತಾ? ನಾವು ಮಾಡೋ ಔಷಧಿ ಒಂದು ಡಯೂರಿಟಿಕ್ ಮಾಡಿದ್ವಿ, ಇಟ್ ವಿಲ್ ಓನ್ಲಿ ಕಾಸ್ ಡಯೂರೆಸಿಸ್ ವಿತೌಟ್ ಚೇಂಜಿಂಗ್ ದಿ ಬ್ಲಡ್ ಪ್ರೆಷರ್. ಇನ್ನೊಂದು ಡ್ರಗ್ ಮಾಡಿದ್ವಿ, ಅದು ಇಟ್ ವಿಲ್ ಡ್ರಾಪ್ ದಿ ಬ್ಲಡ್ ಪ್ರೆಷರ್ ವಿತೌಟ್ ಕಾಸಿಂಗ್ ಡಯೂರೆಸಿಸ್. ಇವೆರಡನ್ನೂ ನಮ್ಮ ಬಾಡಿನಲ್ಲಿರೋ ANP, ಹ್ಯೂಮನ್ ANP ಅಂತೀವಿ, ಏಟ್ರಿಯಲ್ ನ್ಯೂಕ್ಲಿಯೋಟೈಡ್ ಪೆಪ್ಟೈಡ್, ಅದನ್ನು ಸ್ಮಾಲ್ ಚೇಂಜಸ್ ಮಾಡಿ ಒಂದು ಡಯೂರಿಟಿಕ್ ಮಾಡಿದ್ದೀವಿ, ಒಂದು ಡ್ರಾಪ್ ಇನ್ ದಿ ಬ್ಲಡ್ ಪ್ರೆಷರ್ ಮಾಡೋಂಥದ್ದು ಮಾಡಿದ್ವಿ. ಸೊ ಇವೆರಡೂ ದೇ ಆ್ಯಕ್ಟ್ ವೆರಿ ಕ್ವಿಕ್ಲಿ. ಅಂದರೆ ನೀವು ಇನ್ಫ್ಯೂಸ್ ಮಾಡಿದ ಕೂಡಲೇ ಯು ಕ್ಯಾನ್ ಸಿ ಇಟ್. ನೀವು ಇದು ಡ್ರಿಪ್ ಹಾಕೋದು ನೋಡಿದ್ದೀರಲ್ಲ, ಡ್ರಿಪ್ ಹಾಕಿದ ಕೂಡಲೇ ಬ್ಲಡ್ ಪ್ರೆಷರ್ ಕೆಳಗೊಟ್ಟೋಗುತ್ತೆ. ಸೊ ಇಲ್ಲ ಯೂರಿನ್ ಹೊರಗೋಗಕ್ಕೆ ಶುರು ಆಗುತ್ತೆ. ಸ್ಟಾಪ್ ಮಾಡಿದ ಕೂಡಲೇ ನಿಂತೋಗುತ್ತೆ. ನೀವು ಡ್ರಿಪ್ಪಲ್ಲಿ ಟೈಟ್ರೇಟ್ ಮಾಡ್ತೀರಲ್ಲ, 15 ಡ್ರಾಪು, 20 ಡ್ರಾಪು, 25 ಡ್ರಾಪು ಪರ್ ಮಿನಿಟ್, ಆ ಥರ ಎಣಿಸ್ಕೊಂಡು ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಕಡಿಮೆ ಮಾಡ್ಬೋದು, ತುಂಬ ಜಾಸ್ತಿ ಆಯಿತು ಅಂದರೆ ನಿಲ್ಲಿಸ್ಬಿಡ್ಬೋದು. ತಕ್ಷಣ ಕಂಟ್ರೋಲಿಗೆ ಬರ್ತಾರೆ ಪೇಷಂಟ್. ಸೊ ಇಟ್ಸ್ ಆಲ್ಮೋಸ್ಟ್ ಲಿಟ್ರಲಿ ಟೈಟ್ರೇಟ್ ಮಾಡ್ಬೋದು. ಸೊ ಆ ಥರ 2 ಡ್ರಗ್ ಮಾಲಿಕ್ಯೂಲ್ ಮಾಡಿದ್ದೀವಿ. ಅವೆರಡೂ ಆ್ಯನಿಮಲಲ್ಲೂ ಟೆಸ್ಟ್ ಮಾಡಿದ್ದೀವಿ. ಅಂದರೆ ಸ್ಮಾಲ್ ಆ್ಯನಿಮಲ್ ರ್ಯಾಟಲ್ಲಿ ಮಾಡಿದ್ದೀವಿ, ಲಾರ್ಜ್ ಆ್ಯನಿಮಲ್ ಶೀಪ್, ನಾರ್ಮಲ್ ಶೀಪಲ್ಲಿ ಮತ್ತು ಹಾರ್ಟ್ ಫೇಲ್ಯೂರ್ ಶೀಪಲ್ಲಿ ಮಾಡಿದ್ದೀವಿ. ಸೊ ಇಟ್ ವರ್ಕ್ಸ್ ವೆರಿ ವೆಲ್. ಸೊ ನಾವು ವಿ ಆರ್ ಟ್ರೈಂಗ್ ಟು ಟ್ರೈ ಟು ಟೇಕ್ ದಮ್ ಟು ಹ್ಯೂಮನ್ ಯೂಸ್. ಅದಾದರೆ ಇಟ್ ವಿಲ್ ಸೇವ್ ಲಾಟ್ ಮೋರ್ ಪೀಪಲ್ ಫಾರ್ ಲಾಟ್ ಮೋರ್ ಲಾಂಗರ್ ಟೈಮ್. ಸೊ ಹೀಗೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಡಾಕ್ಟರ್ ಮಂಜುನಾಥ್ ಕಿಣಿಯವ್ರು ಮಾಡ್ತಾಯಿದ್ದಾರೆ. ಸರ್, ಇನ್ನೊಂದು ಪ್ರಶ್ನೆ ಕೇಳಬೇಕೊಂಡೆ, ಈಗ 40 ವರ್ಷಗಳಿಂದ ನೀವು ಹೋದಂಥವರು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಯಶಃ ಆ ಟೈಮಲ್ಲಿ ಇರಲಿಕ್ಕಿಲ್ಲ ನಮ್ಮ ಭಾರತದಲ್ಲಿ. ಈಗ ಎಷ್ಟು ಮಟ್ಟಿಗೆ ಈ ಥರ ಒಂದು ಇನ್ವೆನ್ಷನ್ಗೆ, ಈ ಥರದೊಂದು ರಿಸರ್ಚ್ಗೆ ಒಂದು ಪೂರಕವಾದ ವಾತಾವರಣ ಭಾರತದಲ್ಲಿ ಇದೆ ಅಥವಾ ಇಲ್ಲ? ಇದೆ, ಆದರೆ ಎಲ್ಲ ಒಂದೇ ಕಡೆ ಇಲ್ಲ. ನಮ್ಮಲ್ಲಿ ನಮ್ಮ ಲ್ಯಾಬಲ್ಲಿ, ನಮ್ಮ ಸಿಂಗಪೂರ್ ಲ್ಯಾಬಲ್ಲಿ ನಾನು ಮಾಡಿದವಾಗ ಪ್ರತಿಯೊಂದು ಸ್ಟೆಪ್ನೂ ನಮ್ಮ ಲ್ಯಾಬಲ್ಲೇ ಮಾಡ್ಬೋದಿತ್ತು. ಓಕೆ. ಪ್ರತಿಯೊಂದು ಆ್ಯನಿಮಲ್ ಸ್ಟಡೀಸೇ ಆಗಲಿ, ಸಿಂಥಸಿಸ್ಸೇ ಆಗಲಿ, ಸ್ಟ್ರಕ್ಚರ್ ಆಗಲಿ, ಪ್ಯೂರಿಫಿಕೇಷನ್ ಆಗಲಿ, ಕ್ಯಾರೆಕ್ಟರೈಸೇಷನ್ ಆಗಲಿ, ಪ್ರತಿಯೊಂದು ನಮ್ಮ ಲ್ಯಾಬಲ್ಲೇ ಮಾಡೋ ಅಂಥ ಶಕ್ತಿ ಇತ್ತು. ಆ ಥರ ಲ್ಯಾಬ್ಗಳು ಪ್ರಪಂಚದಲ್ಲೇ ಕಡಿಮೆ. ಹಾಗಾಗಿ ಬೇರೆ ಬೇರೆ ದೇಶದಿಂದ ನಮ್ಮ ಲ್ಯಾಬಿಗೆ ಬರ್ತಾಯಿದ್ರು. ಓಕೆ. ಸಿಂಗಪೂರ್ಗೆ ಅಮೇರಿಕದಿಂದ ಬಂದಿದ್ದಾರೆ, ಬ್ರೆಜಿಲಿಂದ ಬಂದಿದ್ದಾರೆ, ಕೆನಡಾದಿಂದ ಬಂದಿದ್ದಾರೆ, UK, ಜರ್ಮನಿ, ಫ್ರಾನ್ಸ್, ಇಟಲಿ, ಎಲ್ಲ ಕಡೆ, ಸ್ಲೋವೇನಿಯಾ, ಸ್ಲೋವಾಕಿಯಾ, ಸುಮಾರು. ನೀವು ಸುಮ್ಮನೆ ಹೇಳ್ತಾ ಹೋಗಿ ಯುರೋಪಿಂದ, ಆಸ್ಟ್ರೇಲಿಯಿಂದ, ಚೈನಾಯಿಂದ, ಇಂಡಿಯಾಯಿಂದ, ಜಪಾನಿಂದ, ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಯಾಕೆ ಒಂದೇ ಕಡೆಯಲ್ಲಿ ಪ್ರತಿಯೊಂದು ಮಾಡೋ ಅಂಥ ಒಂದು ಶಕ್ತಿ ಇತ್ತು ಅಂತ ಹೇಳ್ಬೋದು ಅಂತಂದ್ರೆ. ಸೊ ನಿಮ್ಗೆ ವಾಪಸ್ ಇಂಡಿಯಾಗೆ ಬಂದು ಇದನ್ನು ಕಂಟಿನ್ಯೂ ಮಾಡೋವಂಥದ್ದು ಅಥವಾ ಇದನ್ನು ಸೆಟಪ್ ಮಾಡೋವಂಥದ್ದು ಆ ಥರದ್ದು ಏನಾದರೂ ಇದೆಯಾ? ಅದಕ್ಕೆ ಯಾರು ದುಡ್ಡು ಕೊಟ್ಟರೆ ಮಾಡ್ಬೋದು, ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲ, ಆದರೆ ಇಟ್ಸ್ ನಾಟ್ ಎ ಚಾಲೆಂಜ್. ಯಾಕೆಂದರೆ ಆ ಥರ ಸೆಟಪ್ ಮಾಡೋದಕ್ಕೆ ದುಡ್ಡಿದ್ರೆ ಸಾಕು, ಜಾಗ, ಟ್ಯಾಲೆಂಟೆಡ್ ಪೀಪಲ್ ಇದ್ದೇ ಇದ್ದಾರೆ. ಆ ಥರ ಇದ್ದರೆ ವಿ ಕ್ಯಾನ್ ಆಲ್ವೇಸ್ ಸೆಟ್ ಇಟ್ ಅಪ್. ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ ಮಾಡಲಿಕ್ಕೆ.